ಹುಬ್ಬಳ್ಳಿ ಬ್ರೇಕಿಂಗ್. ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಆರೋಪ. ಜಿಮ್ಗಳು ಲವ್ ಜಿಹಾದ್ ಕೇಂದ್ರಗಳಾಗ್ತಿವೆ ಅಂತ ಆರೋಪ. ಲವ್ ಜಿಹಾದ್ ಆರೋಪದ ಮೇಲೆ ಯುವಕನ ಮನೆಗೆ ಹೋದ ಹಿಂದೂ ಪರ ಸಂಘಟನೆಗಳು. ಹೋಗಿ ಯುವಕನನ್ನು ಹಿಡಿದು ತಂದು ಪೊಲೀಸರಿಗೊಪ್ಪಿಸಿದ ಹಿಂದೂ ಸಂಘಟನೆಗಳು. ಹಳೇ ಹುಬ್ಬಳ್ಳಿ ಠಾಣೆ ಪೊಲೀಸರಿಗೊಪ್ಪಿಸಿದ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು. ಹುಬ್ಬಳ್ಳಿ ನಗರದ ವಿಜಯನಗರ ನಿವಾಸಿ ಸಮೀರ್ ಪೊಲೀಸರು ವಶಕ್ಕೊಪ್ಪಿಸಿದ ಯುವಕ. ಇದರಿಂದ ಯುವಕನ ಕುಟುಂಬದಿಂದ ಯುವತಿ ಮನೆಗೆ ನುಗ್ಗಿ ಗಲಾಟೆ. ಸಮೀರ್ನನ್ನು ಅಪಹರಣ ಮಾಡಿದ್ದಾರೆ ಅಂತ ಗಲಾಟೆ. ಯುವತಿ ಮನೆಯವರ ಮೇಲೆ ಹಲ್ಲೆ ಮಾಡಿರೋ ಆರೋಪ. ಹುಬ್ಬಳ್ಳಿ ನಗರದ ವಿಕಾಸ ನಗರದಲ್ಲಿರೋ ಯುವತಿ ಮನೆ. ಯುವತಿಗೆ ಜಿಮ್ನಲ್ಲಿ ಪರಿಚಯವಾಗಿದ್ದ ಸಮೀರ್ ಯುವತಿಗೆ ಲವ್ ಜಿಹಾದ್ ಮಾಡ್ತಿದ್ದ ಆರೋಪ. ಜಿಮ್ಗಳ ವಿರುದ್ಧ ಹಿಂದೂ ಪರ ಸಂಘಟನೆಗಳ ಕಿಡಿ. ಜಿಮ್ಗಳು ಲವ್ ಜಿಹಾದ್ ಕೇಂದ್ರಗಳಾಗುತ್ತಿವೆ ಅಂತ ಆರೋಪ. ನಾನು ಖುಷಿ ಕಲಬುರ್ಗಿ. ತೈಸಿನ್ ಮೂಲ ಫಸ್ಟ್ ನನ್ನ ಫ್ರೆಂಡ್ ಇದ್ಲ, ಆಕಿಂದ ಪರಿಚಯ ಆದೆ. ನಾನು ಪರಿಚಯ ಆದಮೇಲೆ ಆಕಿ ಜಿಮ್ ಐತಿ ಮಸಲ್ ಫ್ಯಾಕ್ಟ್ರಿ ಅಂತ. ಅಲ್ಲಿ ಮಸಲ್ ಫ್ಯಾಕ್ಟ್ರಿಗೆ ಕರೆದ್ಲಕ್ಕಿ ನೀ ನಮ್ಮ ಬಾ ಜಿಮ್ ಮಾಡಂತ. ಅದಾದಮೇಲೆ ಚಲೋ ಫ್ರೆಂಡ್ಶಿಪ್ ಇತ್ತು ನಮ್ದು. ಚಲೋ ಫ್ರೆಂಡ್ಶಿಪ್ ಇದ್ಮೇಲೆ ಅಲ್ಲಿ ಅವ್ರ ತಮ್ಮ ಇಂಟ್ರೊಡ್ಯೂಸ್ ಮಾಡಿಸಿದ್ಲ ಸಮೀರ್ ಮುಲ್ಲಾ ಅಂತ. ಸಮೀರ್ ಮುಲ್ಲಾಗ ಇಂಟ್ರೊಡ್ಯೂಸ್ ಮಾಡಿಸಿ ಚಲೋ ಜಿಮ್ ಮಾಡಿಸ್ತಿದ್ದ. ಹಿಂಗೆ ಚಲೋ ಜಿಮ್ ಮಾಡಿಸ್ತಾನೆ, ಅವ್ನ ಜೊತೆ ಜಿಮ್ ಮಾಡ ಹಿಂಗೆಲ್ಲ. ಮತ್ತು ನಾವೆಲ್ಲ ಫ್ಯಾಮ್ಲಿ ಎಲ್ಲ ಫ್ರೆಂಡ್ಸ್ ಚಲೋ ಐತಂದು ಫ್ಯಾಮ್ಲಿ ಎಲ್ಲ ಸೇರಿ ಇದು ಪಾರ್ಟೀಸಿಗೆ ಹೋಗ್ತಿದ್ವಿ, ಬರ್ಡೇ ಪಾರ್ಟೀಸ್ ಎಲ್ಲ ಮಾಡಿದ್ವಿ. ಇದಕ್ಕಂದ್ರೆ ನಮ್ಗೆ ಗೊತ್ತಿದ್ದಿಲ್ಲ ಒಳಗಿಂದ. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಸಮೀರ್ ನಂಗೆ ಮನೆಗೆ ಕರೆದ್ಮೇಲೆ ನಂಗೆ ಬಾ, ನಂಗೆ ಪಿಕ್ ಮಾಡ, ಜಿಮ್ಮಿಗೆ ಹೋಗೋಣ ಅಂತ. ನಿಯರ್ ಬೈ ಜಿಮ್ ಐತಿ ಅವ್ರ ಮನೆ ಅಂತ ನಂಗೆ ಕರ್ದ ನಂಗೆ. ಅದು ಕರೆದ್ಮೇಲೆ ಬಾ ಒಳಗೆ ಬಾ, ನೀರು ಕುಡಿ ಅಂಥೇಳಿ ಒಂದು ಏನೋ ಡ್ರಿಂಕ್ದಾಗ ಏನೋ ಮಿಕ್ಸ್ ಮಾಡಿದ್ಮೇಲೆ ನಂಗೆ ಏನೋ ಡಿಸಿನೆಸ್ ಚಾಲು ಆದಮೇಲೆ ರೂಮಿಗೆ ಕರ್ಕೊಂಡು ಹೋಗಿ ನೀರು ರೆಸ್ಟ್ ಮಾಡಂತಂದ. ಅದಾದಮೇಲೆ ನಂಗೆ ಮುಂದೆ ಏನಾಗಿತ್ತು ಗೊತ್ತಿಲ್ಲ. ಅದು ಇಂಟಮೆಸಿ ಏನು ಇತ್ತು ಗೊತ್ತಿಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇ ನಂಗೆ ತೋರಿಸಿದ ಅಂದ್ರೆ ವೀಡಿಯೋ ತೋರಿಸಿದ. ನಿನ್ನ ವೀಡಿಯೋ ನಾನು ಹಿಂಗೆ ಮಾಡೇನು ನೋಡು. ನಾ ಶಾಕ್ದಾಗಿದ್ಮೇಲೆ ನಾ ಹೇಳಿದೆ ಅವ್ನು ಮಾಡೋಕ್ಕೆ ಹೋಗ್ಬೇಡ ಪ್ಲೀಸ್, ಹಿಂಗೆ ಮಾಡೋ ಇಲ್ಲ, ನಿನ್ನ ಸೇಫ್ಟಿ ನನ್ನ ಕಡೆ ಎತ್ತೈತಿ, ನಾನು ಪ್ರೊಟೆಕ್ಟ್ ಮಾಡಿರ್ತೀನಿ ತಗೋ, ಯಾರಿಗೂ ಏನು ಹೇಳೋಂಗಿಲ್ಲ, ಬರೀ ನೀನು ನಂದಾಗಿರ್ಬೇಕು, ಅದಕ್ಕೆ ವೀಡಿಯೋ ಮಾಡಿಕೊಂಡೆ. ನಂಗೆ ಹೇಳಿರ ಮಾಡ್ಬೇಕಿಲ್ಲ ನೀನು ಅಂತ ಕೇಳಿದ ಮೇಲೇನು ಇಲ್ಲ ತಗೋ ಆತ ಈಗ ಮಾಡ್ಕೊಂಡೀನಿ ಅಂತ. ಭಾಳ ಸಲ ಹಿಂಗೆ ನಂಗೆ ಬಲಾತ್ಕಾರ ಮಾಡ್ಯಾನ ಸರ್. ಮತ್ತು ಭಾಳ ಹುಡುಗಿಯರ ಜೊತೆನೂ ಹಿಂಗೆ ಮಾಡ್ಯಾನ. ಮತ್ತು ಅವ್ರೆಲ್ಲರಿಗೂ ಸಪೋರ್ಟ್ ಇರಬೇಕು, ನಿಮ್ದು ಹೆಲ್ಪ್ ಇರಬೇಕು. ಮತ್ತು ನಾನು ಇವೆಲ್ಲ ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡಿ, ಅಸ್ಯೂಮ್ ಮಾಡಿ, ಮತ್ತು ಹರ್ಯಾಸ್ಮೆಂಟ್ ಮಾಡಿ ಇದು ನಂಗೆ ಕಂಟ್ರೋಲ್ ಆಗಿಲ್ಲ. ನಮ್ಮ ಸಮಾಜ ಮಂದಿಗೆ ಮತ್ತು ಕಮಿಷ್ನರ್ ಮಂದಿಗೆ ಹೇಳಿ ನಾನು ಎಲ್ಲ ಮಂದಿಗೆ ಹಿಂಗೆಲ್ಲ ಮಾಡತ್ತಾನಂತ. ಅದಕ್ಕೆ ನಾನು ಇದು ಹೇಳತ್ತೀನಿ ನಿಮ್ಗೆ, ಪ್ಲೀಸ್ ನಿಮ್ಗೆ ಹೆಲ್ಪ್ ಬೇಕು. विकास नगर वो सब्जी ना मोटर फटा जल्दी ले एसएस के समय एसएस से समय जल्दी रेडी है, जल्दी ले आओ सर, जल्दी लोगों जमो, जल्दी ले आओ। आपके घर में और तो चुप पड़ जाए, आपके घर में और तो चुप पड़ जाए क्या? वो लड़की, हाँ लड़की है, इसके गांड के पीछे फेविकॉल जैसे चिपकी रहती है वो। ಕಾಗಳು ತಿಂದಿದ್ದಂಗೆ ಮನೆ ನಂತರ ನನಗೆ ಒಂದು 7:30 ನಂಗೆ ಒಂದು ಕಾಲ್ ಬಂದಿತ್ತು. ನಮ್ಗೆ ಹಿಂಗೆ ಭಾಳಷ್ಟು ಕಾಲ್ ಬರ್ತಾ ಇದಾವ. ಏನದ ಹುಡುಗಂದೇನ ಅಕ್ಕ ಅದಾಳ, ಅವರು ಕಾಲ್ ಮಾಡಿ ನಮಗೆ ಎಲ್ಲ ಟಾರ್ಚರ್ ಮಾಡ್ತಾ ಇದಾರೆ. ಮತ್ತೆ ನಿಮ್ಗೇನು ಕೊಂದು ಬಿಡ್ತೀನಿ, ನಿಮಗೆ ಸಾಯಿಸ್ಬಿಡ್ತೀನಿ, ನಿಮ್ಗೆ ಸುಟ್ಟು ಹಾಕ್ತಾನೆ ಅಂತಂದ ಕಾಲ್ ಬಂದಿದ್ದಕ್ಕೆ ಅವ್ರ ಏನು ಹುಡುಗಿ ಅದಾಳ, ಹುಡುಗಿಯರ ಅಕ್ಕರು ಹುಡುಗಿಯರ ಅಮ್ಮ ತಾಯಿಯವರು ನಮಗೆ ಕಾಲ್ ಮಾಡಿದ್ರು. ಸೊ ಅರೌಂಡ್ ನಾನು BNI ಮೀಟಿಂಗ್ ಹೊಂಟಿದ್ದೆ.
ಸೊ ಏನ್ ಮಾಡಿದ್ರೆ ಇಮಿಡಿಯೇಟ್ಲಿ ಅಲ್ಲಿ ಹೊಸೂರ್ದಾಗಿತ್ತಂದ್ರೆ ಅವ್ರ ವಿಜಯನಗರ ಹೋದ್ರಿ. ಹೋದ್ಕೊಳ್ಳಿ ಏನೈತಿ ಅವ್ರಿಗೆ ನಮ್ಮ ರಮಿಸಿದೆ, ಏನಾಗಿಲ್ಲ ಹೆದರ್ಕಿ ಹಂಗ್ ಮಾಡ್ಬೇಡ್ರಿ, ಏನೈತಿ ಬೇಕಾದ್ರೆ ನಾವು ಪೊಲೀಸಿಗೆ ಫೋನ್ ಹಚ್ಚೋಣ ಅಂತಂದ್ರೆ ನಾವೇನ್ ಮಾಡಿದ್ವಿ 7:45 ನಾವು ಪೊಲೀಸ್ ಸ್ಟೇಷನ್ ಕಾಲ್ ಮಾಡಿದ್ವಿ. ಪೊಲೀಸ್ ಕಂಪ್ಲೇಂಟ್ ಮಾಡಿದ್ವಿ, ನಾವು ಫೋನ್ ಕಾಲ್ ಮಾಡಿದ್ವಿ. ಮಾಡ್ಕೊಳ್ಳಿ ಏನೈತಿ ಅವಾಗ ಒಂದು ವಿದಿನ್ 2 minutes ಏನೈತಿ ಒಂದು ಕಾರ್ ಬಂದ್ರಿ. ಕಾರ್ದಾಗ ಒಂದು 5-6 ಹುಡುಗರು ಮತ್ 3 ಹೆಣ್ಣು ಮಕ್ಕಳು ಬಂದ ಬ್ಯಾಟ್ ಸ್ಟಂಪ್ ಎಲ್ಲ ತಗೊಂಡ್ಬಂದಿದ್ರಿ. ಬಂದ್ಕೊಳ್ಳಿ ಒಮ್ಮಕ್ಲಿ ಬಾಕಲ ಚಿರಿಸಿ ಅವಾಜ್ ಮಾಡ್ಕೊಂಡ ತಾಯಿ ಮೇಲೆ ಹೊಲಸೊಲಸ ಅಭಿಶಬ್ದ ಬೈಕೊಂಡ, ನೀವು ನಮ್ಮ ಹುಡುಗಂಗೆ ನೀವು ಒಂದು 100 ಮಂದಿ ಬಂದು ಹೊಡೆದಿರಿ, ನಿಮ್ ಮುಕ್ಕಳಾಗ ಎಟ್ಟು ದಮ್ ಐತಿ ಅಂತ ಅದ ಶಬ್ದಗಳು ಯೂಸ್ ಮಾಡಿ ಹುಡುಗಿ ಬಗ್ಗೆ ಹಿಂಗ ನಿಮ್ಗೆ ಅರ್ವಿ ಎಲ್ಲ ತೆಗೆದು ನಾನು ರೋಡ್ ಮೇಲೆ ನಿಂದರ್ಸಿ ನಿಮಗೆ ನಾನು ಬೆಂಕಿ ಹಚ್ಚುತ್ತೇನೆ ಅಂತಂದು ಇಂತ ಎಲ್ಲ ಹೆದರ್ಸಿ ಬಾಕಲ ಮುರ್ಯಾಕ್ ಕುಂತ್ರು. ನಾವು ಏನಂದ್ರೆ 2 ಮಂದಿ ಗಂಡ್ಮಕ್ಳು ಇದ್ವು ಹುಡುಗ ಮನ್ಯಾಗದಲ್ಲಿ, ನಾವೆಲ್ಲ ಲಾಕ್ ಮಾಡ್ಕೊಂಡ್ವಿ. ವಿಜಯ್ ಅಂತಂದು ನಾವು ಒಂದು ಮನ್ಯಾಗ ಬ್ಲಾಕ್ ಮಾಡ್ಕೊಂಡ್ವಿ. ಅವಾಗ್ತಾಗ ಏನೈತಿ ಜೋರಾಗಿ ಬಾಕಲ ಮುರಿದಾಗ್ಲಿ, ಗ್ಲಾಸ್ ಹೊಡಿದಾಗ್ಲಿ, ಕಿಟಕಿ ಮುರಿದಾಗ್ಲಿ, ಕಲ್ಲು ಹೋಗಿದಾಗ್ಲಿ, ಬ್ಯಾಟ್ ತಗೊಂಡ್ ಬಾಕಲ ಮುರಿದಾಗ್ಲಿ ಇವೆಲ್ಲ ಪ್ರಯತ್ನ ಮಾಡಿದರು. ಅದ 10 ನಿಮಿಷಗೂ ಪೊಲೀಸರು ಸಿಬ್ಬಂದಿಯವರು ಬಂದ್ರಲ್ಲಿ. ಪ್ಲಸ್ ಏನೈತಿ ನಮ್ದಲ್ಲಿ ನಾವು ಮತ್ತೆ ಆಜು ಬಾಜು ಮಂದಿ ಇದೆಲ್ಲ ಮಂದಿ ಕೂಡಿದಾರಲ್ಲಿ. ಮಂದಿ ಕೂಡಿದಾಗ ಅವ್ರು 4 ಮಂದಿ ಹುಡುಗರು ನಾವು ಆಮೇಲೆ ಹೊರಗೆ ಹೋದ್ವಿ. ಹೊರಗೆ ಹೋದ್ಕೊಳ್ಳಿ ಅವ್ರು ಓಪನ್ ಆಗಿ ಚಾಲೆಂಜ್ ಕೊಡ್ತಾ ಇದಾರೆ, ನಿಮ್ಮ ಹುಡುಗಿ ಸೈಮತಿಂದ್ರ ನಾ ಕರ್ಕೊಂಡು ಹೋಗಿನಿ, ನಿಮ್ ಮುಂದೆ ಕರ್ಕೊಂಡು ಹೋಗ್ತೇನೆ ನಾನು, ನೀವು ಏನ್ ಮಾಡ್ತೀರಿ, ನಿಮ್ಮ ಹಿಂದೂ ಧರ್ಮದ ಯಾರ್ಯಾರು ಬರ್ತೀರಿ ಬರ್ರಿ, ನಾ ಒಬ್ನ ನಿಂತಿಲ್ಲ, ನೀವು 100 ಬಂದ್ರೆ ನಿಮ್ ಗಂಡಸನ ತೋರಿ ಇಲ್ಲೇ ನಿಂತಾನಂತಂದ ಎದುರಿಕೆ ಕೊಡತಾನ. ಅವಾಗ ಏನಾಯ್ತು, ನಾವು ಎಲ್ಲಾರು ಒಣಿ ಮಂದಿ ಅವ್ರ ಮಸಲ್ ಫ್ಯಾಕ್ಟ್ರಿ ಅಂತಂದು ಓನರ್ ಅದಾರಿ, ಲೋಕೇಶ್ ಅಂತೇನೆ ಅವ್ರದ್ದು ಹೆಸರಿದೆ. ಅವರು ಮತ್ತು ಅವ್ರ ದೋಸ್ತಗಳು ಒಂದು 7-8 ಮಂದಿ ಬಂತ. ಸಮೀರ್ ಮುಲ್ಲಾ ಅಂತಂದ ಅವ್ರ ಮನಿ ಮಂದಿರವ್ರು. ಆಕ್ಚುಲಿ ಅವ್ರ ಬಗ್ಗೆ ಏನ್ ಮಾಹಿತಿ ಇಲ್ರಿ ನಮ್ಗೆ. ಅದೇ ಅವರು ಲೋಕೇಶ್ ಅಂತಂದ್ರಿ, ಲೋಕೇಶ್ ಮತ್ತೆ ಅವ್ರ ಮಸಲ್ ಫ್ಯಾಕ್ಟ್ರಿ ಅಂತಂದು ಅವ್ರು ನೋಡಿದಾನು ಅಷ್ಟ. ಅವ್ರು ಬಾಕಿ 4-5 ಮಂದಿ ಇದಾರ, ಅವ್ರಿಗೆ ಏನ್ ಬರ್ತಿಲ್ಲ. ಮತ್ ಪ್ಲಸ್ ಅದು 3 ಹೆಣ್ಮಕ್ಳು ಇದ್ವು. 3 ಹೆಣ್ಮಕ್ಳು ಬೈದಾಡುದು, ಸೀರಾಡುದು, ಮತ್ತೆ ನಾವೆಲ್ಲ ಒಣಿ ಮಂದಿ ಕೂಡಿದ್ವಿ. ಕೂಡಿದ್ರು ಏನಾಯ್ತು, ಅವಾಗಿನ ಜಗಳ ಆಯ್ತು. ಜಗಳದಲ್ಲಿ ಫಸ್ಟ್ ಏನಾಯ್ತು, ನನಗೆ ಅದು ವಿಡಿಯೋ ನೋಡ್ಬಂದ್ ನನಗೆ ಫಸ್ಟ್ ಹೊಡಿದಾರು, ಮುಖಾನು ಹೊಡೆದು, ಕಲ್ಲನ್ನು ಬ್ಯಾಟ್ ತೊಗೊಂಡು ಹೊಡೆದು ಇವೆಲ್ಲ ಮಾಡಿದ್ದಾರೆ. ನಮ್ ಕಡೆ ಡಿಫೆನ್ಸ್ ಪ್ರಯತ್ನ ಮಾಡಿದ್ವಿ, ಬಾಕಿದೆಲ್ಲ ಹೀಗಾಗಿದೆ. ನಮ್ಮ ಹೆಸರು ಸಾಗರ್ ಪವಾರ. ನಾವ್ ಮನ್ಯಾಗಿದ್ವಿ ಸರ್, ಏಕಾಏಕಿ 10 ಮಂದಿ ಬಂದು ದಬ್ ಚಾಲು ಹೊಡ್ಯಾಕ್ ಚಾಲು ತಲವಾರ್ ತೊಗೊಂಡ್ ಬಂದ್ಬಿಟ್ರಿ ಸರ್. ನಾವ್ ನಮ್ಮ ಇದಕ್ಕಂತ ಹೇಳಿದ್ರೆ ಅವ ಸಮೀರಲ್ಲಿ ಸಮೀರ್ ಅನ್ನಂಗ್ ಕೇಳಾಕತ್ತಾರ ಸರ್. ಯಾ ಸಮೀರಪ್ಪ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ದಬ್ ಚಾಕು ತಗೊಂಡ್ ಎಲ್ಲಿದಿ ನಮ್ ಇಲ್ಲಿಗ ನಮ್ ಖಲಾಸ ಮಾಡ್ತೀವಿ ನೋಡಂತ ಹೇಳಿ ಇವತ್ ನಮ್ ಮುಂಜಾನೆ ಬಂದು ದಮ್ ಕೊಟ್ರ ಸರ್. ಅದಕ್ಕೆ ನಾವು ನಮ್ ಸಮಾಜಿಗೆ ಎಲ್ಲಾ ಮಾಹಿತಿ ಕೊಟ್ಟು ಬಂದ್ಬಿಡ್ರಿ. ಹೌದ್ರಿ, ಮುಂಜಾನೆ ಬಂದಾರ, ವಿಡಿಯೋ ಇದಾವ್ ಸರ್. ಅವ್ರು ಬಂದಿದ್ದು ಇವತ್ ಮುಂಜಾನೆ. ಅವ್ರು ಎಲ್ಲಾ ಇವ್ರು ವಿಕಾಸ್ ನಗರ್ ನಮ್ಮ ಮನಿ ಅವ್ರ ಹುಡುಗನ ಅಣ್ಣ ತಮ್ಮ ಯಾರು ಬಂದಿದ್ರಿ, ಅಕ್ಕ ತಂಗಿ ಏನ್ ತಲವಾರ್ ತೊಗೊಂಬಂದಾರಿ, ಬ್ಯಾಟ್ ತೊಗೊಂಬಂದಾರಿ, ಎಲ್ಲಾ ಐತ್ರಿ ಅಲ್ಲಿ ವಿಡಿಯೋ ಅದಾವ ಸರ್. ಬಾಗಲಾ ಮುರು ದಂದ ಹೊಡ್ಯಾಕತ್ತಾರ, ನಿಂಗೆ ಖಲಾಸ ಮಾಡ್ತೀವಿ, ಬ್ಯಾಂಕಿನಲ್ಲಿ ಸುಡ್ತೀವಿ, ನಿಮ್ಗೆಲ್ಲಾ ಎಲ್ಲ ಮಾರಕದ ಎಲ್ಲ ತೊಗೊಂಬಂದು ನಿಂಗೆ ಪೆಟ್ರೋಲ್ ಹಾಕಿ ಸುಡ್ತೀವಿ ಅಂದ ನಮ್ಮ ಇದ ಸಂಬಂಧ ರೀ. ಇದಕ್ಕ ನೀ ನಮ್ಮ ಅಂದ್ರೆ ಸಮೀರ ಅಂದ್ರ ಯಾರ ಕರ್ಕೊಂಡ್ ಹೋಗ್ಯಾರ ಸರ್, ಬ್ಯಾರೆಯವ್ರು ಕರ್ಕೊಂಡ್ ಹೋಗ್ಯಾರ, ನಮ್ಮ ಪೊಲಿಟಿಷಿಯನ್ ಕರ್ಕೊಂಡ್ ಹೋಗ್ಯಾರ, ಯಾರ ನಮ್ಮ ಮನಿಗ್ ಬಂದಾರ್ರಿ ಅವ್ರು. ನೀವ್ ಕರ್ಕೊಂಡ್ ನೀವ್ ಮಾಡಿ ಅಂತ ಹೇಳಿ ಕರ್ಕೊಂಡ್ ಹೋಗಿ ಬಂದಾರ ಸರ್. ಯಾರು ಇವತ್ ಸರ್ ನಂಗೆ ಇವತ್ತು ಗೊತ್ತಾಗಿದೆ. ನಂಗೆ ಇವತ್ತು ನಂಗೆ ಹೇಳಿಲ್ಲ ಮೇಡಮ್. ಇಲ್ಲ ನಾ ಏನ್ ಬಿಟ್ಟು ಬಂದಿಲ್ಲ ಸರ್. ಸುಳ್ಳು ಏನೋ ಮಾತಾಡ್ರಿ ಸರ್. ಈಗ ನಮ್ ನ್ಯಾಯ ಬೇಕು ನೋಡ್ರಿ ಸರ್, ನ್ಯಾಯ ಬೇಕು. ನಮ್ಮ ಮಗಳೇ ನಂದು ಏನ್ ಹೇಳ್ತಾರ ಅದ್ ಮಾಡ್ತಾರ ಸರ್. ನಮ್ ಸುರೇಶ್ ಬೇಕು ನೋಡ್ರಿ, ಲವ್ ಜಿಹಾದ್ ಮಾಡಾಕತ್ತಾರ ಸರ್. ನಂಗೆಲ್ಲ ನಮ್ಮ ನ್ಯಾಯ ಬೇಕು ನೋಡ್ರಿ ಸರ್, ಅಷ್ಟೇ. ವಿಜಯ್ ಅಂತ ಹೇಳಿ ಮಗಳಿಗೆ ಅನ್ಯಾಯ ಮಾಡ್ಯಾರ್ರಿ. ನಾವು ಜಿಮ್ಮಿಗೆ ಕಳಿಸ್ತಿದ್ವಿ, ಒಪ್ಕೊಂತೀವಿ. ಜಿಮ್ಮಿಗೆ ಕಳಿಸಿದ್ಮೇಲೆ ನನ್ನ ಮಗಳಿಗೆ ಅಲ್ಲಿ ಡ್ರಿಂಕ್ಸ್ ಒಳಗ ಏನೋ ಮಿಕ್ಸ್ ಮಾಡಿ ನನ್ನ ಮಗಳಿಗೆ ಇಮೋಷನಲ್ ಅತ್ಯಾಚಾರ ಮಾಡ್ಯಾರ, ಬಹಳ ಟಾರ್ಚರ್ ಮಾಡ್ಯಾರ. ಇದು ನನಗೆ ಗೊತ್ತಾದ್ಮೇಲೆ ನನ್ನ ಮಗಳಿಗೆ ಬಡ್ದು ಗಿಡ್ದು ಮನೆಗೆ ಕಳಿಸಿದ್ಮೇಲೆ ಅವ್ರು ರಿಟರ್ನ್ ಮತ್ತೆ ನನ್ನ ಮನೆ ಕಡೆ ಬಂದು 10 ಜನ ಬಂದು ನಿನಗೆ ರಾತ್ರಿ ಪೆಟ್ರೋಲ್ ಹಾಕಿ ನಿನ್ನ ಮಗಳಿಗೆ ಕಟ್ತೀವಿ, ಸುಟ್ಟು ಹಾಕ್ತಿವಿ ಅಂತ ಹೇಳಿದ್ರು ರೀ. ಹೇಳಿದ ತಕ್ಷಣ ನಾವು ಎಲ್ಲರಿಗೂ ನಮ್ಮ ಸಮಾಜರಿಗೆ ಹೇಳಿದ್ವಿ. ನಾವು ಸಮಾಜರಿಗೆ ಹೇಳಿದ ತಕ್ಷಣ ಅವ್ರೇನ್ ಹೇಳಿದ್ರ, ಇಲ್ಲ ನಿಮ್ ಮಗಳಿದ್ರೊಳಗೆ ಇನ್ವಾಲ್ವ್ ಅದಾಳ ಅಂತ. ನನ್ನ ಮಗಳಿಗೆ ಹಿಮೋಟೈಸ್ ಮಾಡ್ಯಾರ್ರಿ. ನನ್ನ ಮಗಳಿಗೆ ಬಹಳ ಬ್ಲಾಕ್ ಮೇಲ್ ಮಾಡ್ಯಾರ. ಬ್ಲಾಕ್ ಮೇಲ್ ಮಾಡಿದ್ದಕ್ಕ ನಾನು ನಿಂತಿದ್ದಕ್ಕ ನನಗ ಇವತ್ತು ಬೆಳಗ್ಗೆ 7 ಗಂಟೆ ಬಂದ ನನಗೆ ಹೆದರ್ಸ್ಯಾರ್ರಿ. 10 ಜನ ಬಂದು ನಿನಗ ಹೊಡಿತೀನಿ, ನಿನ್ ಮಗಳಿಗ ಕತ್ತರಿಸಿ ನಾನು ಸುಟ್ಕೇಸೊಳಗೆ ಹಾಕ್ತೀನಿ, ಮತ್ತ ನಮ್ಮ 100 ಮಂದಿ ಹುಡುಗರ ಜೊತೆಗ ನಿನ್ ಮಗಳಿಗ ರೇಪ್ ಮಾಡಿಸ್ತೀನಿ ಅಂತ ಹೇಳಿ ನನಗ ಬೆಳಗ್ಗೆ ಖುಲ್ಲಾ ಹೇಳ್ಯಾಳ್ರಿ, ಧಮಕಿ ಹಾಕ್ಯಾಳ. ಲವ್ ಜಿಹಾದ್ ಒಳಗ ನನ್ ಮಗಳಿಗೆ 6 ಹಾಕ್ಸ್ಕೊಂಡಾರಿ.
ಅವ್ರು 3 ವರ್ಷದಿಂದ ರಿಲೇಶನ್ಶಿಪ್ ನಾಗಿದ್ರು ಇಲ್ಲ ನಿಮಗೆ ಗೊತ್ತಿತ್ತು ಹಾ? ಸ್ಟೇಟ್ಮೆಂಟ್ ಇಲ್ಲ ಸರ್ ನಮಗೆ ಗೊತ್ತಿದ್ದಿಲ್ಲ ಬ್ಲಾಕ್ ಮೇಲ್ ಮಾಡ್ಯಾರ ಸರ್. ಗೋವಾಕ್ ಹೋಗಿದ್ರಂತೆ ಅವ್ರು ಇಲ್ಲ ಸರ್ ಇಲ್ಲ ಅವ್ರು ಬಿಟ್ಟೋಗಿದ್ದ ಗ್ರೂಪ್ ಒಳಗ ಫಂಕ್ಷನ್ ಐತಂತ ಹೇಳಿ ಅವ್ರು ಇದ್ದಿದ್ದಿಲ್ರಿ ಸರ್. ಅವ್ರು ಅಲ್ಲಿ ಬ್ಲಾಕ್ ಮೇಲ್ ಮಾಡ್ಯಾರ, ಫುಲ್ ಬ್ಲಾಕ್ ಮೇಲ್ ಮಾಡ್ಯಾರ ಸರ್. ಅವ್ರು ಬರೀ ಹಿಪ್ನೋಟೈಸ್ ಮಾಡ್ಯಾರ, ಫುಲ್ ಬ್ಲಾಕ್ ಮೇಲ್. ಲವ್ ಜಿಹಾದ್ ಒಳಗ ನನ್ ಮಗಳಿಗೆ 6 ಹಾಕ್ಸ್ಕೊಂಡಾರ ಅವ್ರು. ನಮ್ಗ ನೋಡ್ರಿಪ್ಪ ನ್ಯಾಯ ಬೇಕು ನೋಡ್ರಿ ನಮಗ್ ನ್ಯಾಯ ಬೇಕು ಸರ್. ಹಿಂಗ ಬೇರೆ ಯಾವ ಮಗಳಿಗೂ ಆಗ್ಬಾರ್ದು. ಅದಕ್ಕ ನಾನೀಗ ನಿಂತೀನಿ, ನನಗ ನ್ಯಾಯ ಬೇಕು. ಅವ್ನ ನನ್ನ ಮಗಳಿಗೆ ಏನ್ ಮಾಡ್ಯಾನ ನೋಡ್ರಿ, ಅವ್ನ ನನಗೆ ಎದುರುಗಡೆಯಲ್ಲಿ ತರಿಸ್ಬೇಕ, ನಾನ್ ಅವ್ನಿಗೆ ಮಾತಾಡ್ಬೇಕು. ಹಾ, ಈ ಬಹಳಷ್ಟು ಹುಡುಗಿಯರಿಗೆ ಮಾಡ್ಯಾರಿ ಸರ್. ಅದ್ ಬಹಳ ಅದಾವ್ ನಮ್ ಕಡೆ ವಿಡಿಯೋ ಅದಾವ್ರಿ ಸರ್. ಅವನ ಮಾಡ್ಯಾರ, ಬ್ಲಾಕ್ ಮೇಲ್ ವಿಡಿಯೋನು ಅದಾವ್ರಿ ಸರ್. ಡಿಲೀಟ್ ಮಾಡೋದು ನಮ್ ಬ್ಲಾಕ್ ನಮಗ್ ಡಿಲೀಟ್ ಮಾಡಂತ ಹೇಳಿದ್ರ ನನ್ ಗಂಡ ಒಬ್ನಾದನ ಸರ್. ನಿನ್ ಗಂಡ ಸಾಯಿಸ್ತೀನಿ, ನಿನ್ ಮಗ ಅದಾನಲ್ಲ, ನಿನ್ ಸಣ್ಣ ಮಗನ್ ಸಾಯಿಸ್ತೀನಿ. ನನಗೆ ಬೆಳಗ್ಗೆ ಕುತ್ತಿಗೆ ಹಿಚ್ಕಾಗ್ ಬಂದಾಳ್ರಿ ಆಕಿ. ಹೆಣ್ಮಕ್ಳಿಗೆ ಮುಂದ್ ಹಿಡ್ಕೊಂಡು ಇವ್ರ ಮಾದರ್ಸ್ ಹೋದ್ರ ಹಿಂದಿಂದ ನಮಗ್ ವಾರ ಮಾಡಾಕತ್ತಾರ. ಹೆಣ್ಮಕ್ಳಿಗೆ ಹಿಡ್ಕೊಂಡಾರ ಅವ್ರು. ಹೆಣ್ಮಕ್ಳಿಗೆ ಅಕ್ಕ ಅಣ್ಣ ಅಕ್ಕ 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 ಅಂದ ನನ್ ಮಗಳಿಗೆ ನಿಮ್ ಮಗಳ ನನ್ ಮಗಳ ಇದ್ದಂಗ ಅಂತ ಹೇಳಿ ನಾವ್ ಹೆದರ್ಸಿ ಈ ಟೈಪ್ ಮಾಡ್ಯಾರ. ನನಗ್ ನ್ಯಾಯ ಬೇಕು. ನನ್ ಸಮಾಜ ನನ್ನ ಎಲ್ಲಾ ಅಣ್ಣ ತಮ್ಮ ನಿಂತಾರ, ನನಗ್ ನ್ಯಾಯ ಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ನನಗ್ ನ್ಯಾಯ ಬೇಕು. ಮೊದ್ಲಿನ ತರ ಮಾಡಕತ್ತಾರ್ರಿ. ನನ್ ಮಗಳ ಹೆದ್ರುದು, ಮಮ್ಮಿ ನೀ ಸುಮ್ನಿರು, ನಾನು ಈಗ ಬರ್ತೀನಿ ತಡಿ, ನನ್ ಮಗಳ ಸುಮ್ನಿರು. ಮೊದ್ಲಿನ ತರ ಮಾಡ್ಯಾರ್ರಿ. ನನಗ್ ಮೊನ್ನೆ ಎಲ್ಲಾ ಗೊತ್ತಾಗೈತ್ರಿ ಅವ್ನ್ ಬ್ಲಾಕ್ ಮೇಲ್ ಮಾಡಕತ್ತ ಅಂತ. ಇದ್ರ ಬಗ್ಗೆ ನಿಮ್ಮ ಮಗಳು ನಿಮ್ ಜೊತೆ ಮಾತಾಡಿದ್ಲ, ಹೇಳಿದ್ಲ, ಯಾವಾಗ ಹೇಳಿದ್ಲ? ಬರೀ ಹೆದರ್ತಿದ್ರಿ. ಮಮ್ಮಿ ನಮ್ ಮನಿಗ್ ಯಾರೋ ಬರ್ತಾರ ಮಮ್ಮಿ, ನನಗೆ ಪೆಟ್ರೋಲ್ ಹಾಕಿ ನಮ್ಗೆಲ್ಲಾರು ಸುಡ್ತಾರ ಮಮ್ಮಿ, ನಮ್ ಎಲ್ಲಾ ತಮ್ಮಂದಿರಿಗೂ ಸುಡ್ತಾರ. ಬಹಳ ಡಿಪ್ರೆಷನ್ ಹೋಗ್ಬಿಟ್ಟಾಳ್ರಿ. ನಿನ್ನೆ ನನ್ ಮಗಳ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ರಿ. ಅಲ್ಲಮ್ಮ, ಈಗ ಎಷ್ಟು ವರ್ಷ ಆತಮ್ಮ ನಿಮ್ ಮಗಳು ಜಿಮ್ ಗೊಂಡು? 3-4 ವರ್ಷ ಆತ್ರಿ. ಏನ್ ಮಾಡ್ತಾಳೆ ನಿಮ್ ಮಗಳು? ಓದಿದ ಏನು? BBA ಓದ್ತಾಳ್ರಿ. ಓದ್ತಾಳ್ರಿ, ರ್ಯಾಂಕ್ ಸ್ಟೂಡೆಂಟ್ ಅದಲ್ರಿ. ಅವನ ಅಡ್ವರ್ಟೈಸ್ ಮಾಡ್ಯಾನ್ರಿ. ನಾವು ಪರಿಚಯ ಜಿಮ್ ನಾಗನ ಅಥವಾ ಮೊದಲೇ? ಇಲ್ರಿ, ಜಿಮ್ದಾಗಿಂದನ. ಅವ್ರು ನಮ್ ಫ್ಯಾಮಿಲಿ ಫ್ರೆಂಡ್, ನಮ್ಗೆ ಅವ್ರಲ್ಲ ನಾವು. ಇಲ್ಲ ಸರ್, ಇಲ್ಲ ಸರ್. ಅವ್ನು ನನಗೆ ಗೊತ್ತೇ ಇದ್ದಿದ್ದಿಲ್ಲ, ಜಿಮ್ ಇಂದಾನು ಪರಿಚಯ ಆಗಿದ್ದು. ನಾನು ಅವ್ನ ಮುಸುಡಿ ನೋಡಿಲ್ಲ. ಒಂದೇ ಕಾಲೇಜ್? ಇಲ್ಲ ಸರ್, ಕಾಲೇಜ್ ಒಂದೇ ಅಲ್ಲ. ಬಹಳ ಒಳ್ಳೆ ನಿಮ್ ಸಮಾಜ ಬಹಳ ಒಳ್ಳೇದು. ನಿಮ್ ಸಮಾಜ ಹಿಂಗ ನಿಮ್ಮ ತಂಗಿ ನಿಮ್ ಮಕ್ಳಿಗೆಲ್ಲಾ ಹಿಂಗ್ ಇಡ್ಬೇಕ್ರಿ, ಹಂಗಿರ್ಬೇಕ್ರಿ ಅಂತ ಹೇಳಿ ನನ್ನ ಮಗಳಿಗೆ ಅನ್ಯಾಯ ಮಾಡ್ಯಾನ್ರಿ. ಓಕೆ ಮೇಡಮ್, ನಿಮ್ಮ ಹೆಸರು? ರಾಜೇಶ್ವರಿ. ಹೇಳ ಸರಿ, ಓಕೆ ಸರ್. ನಮ್ಮ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ಎದುರಿಗೆ SSK ಮತ್ತು ಕೆಲ ಹಿಂದೂ ಸಮಾಜದ ಮುಖಂಡರು ಜಮಾವಣೆಗೊಂಡಿದ್ರು. ಯಾವ ಕಾರಣಕ್ಕೆ ಅಂತ ನಾನು ಇಲ್ಲಿ ಬಂದು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ನಡೆದಿರುವಂಥ ಒಂದು ಘಟನೆ ಹಿನ್ನೆಲೆಯಲ್ಲಿ ಅವರಿಲ್ಲಿ ಜಮಾವಣೆಗೊಂಡಿದ್ದಾರೆ. ಅದ್ರ ಜೊತೆಗೆ ಹುಡುಗಿಯ ಪೋಷಕರು ಒಂದು ಫಿರ್ಯಾದನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಜಿಮ್ಗೆ ಹೋದಂಥ ಸಂದರ್ಭದಲ್ಲಿ ಒಬ್ಬ ಆ ಹುಡುಗಿ ಜೊತೆ ವಿಶ್ವಾಸ ಬೆಳೆಸಿ ಆ ಹುಡುಗಿಯನ್ನು ಭಾಳ ದುರುಪಯೋಗ ಪಡಿಸ್ಕೊಳ್ಳುವಂಥ ಕೆಲಸ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ಕೆಲವು ಸಾಕ್ಷ್ಯಾಧಾರಗಳ ಜೊತೆಗೆ ಅವರು ಕಂಪ್ಲೇಂಟನ್ನು ಕೊಡ್ತಾ ಇದ್ದಾರೆ. ಆ ಪ್ರಕಾರ ನಾವು FIR ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಆ ಹುಡುಗನ ಜೊತೆ ಮಾತನಾಡಲಿಕ್ಕೆ ನಾವು ಬೆಳಗ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಸಂಘರ್ಷ ಆಯಿತು. ಸಂಘರ್ಷ ಆದಂಥ ಸಂದರ್ಭದಲ್ಲಿ ಆ ಹುಡುಗನ ನಾವು ಕರ್ಕೊಂಬಂದು ಇಲ್ಲಿ ಓಲ್ಡ್ ಹುಬ್ಳಿ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದೀವಿ ಅನ್ನುವಂಥ ಮಾತು ಹೇಳ್ತಾರೆ. ಅದಾದಮೇಲೆ ಹುಡುಗಿ ಮನೆ ಹತ್ರ ಕೆಲವರು ಬಂದುಬಿಟ್ಟು ಮನೆ ಹತ್ರ ಗೊಂದಲ ಕ್ರಿಯೇಟ್ ಮಾಡಿ ಅಲ್ಲಿ ನಮಗೆ ಹಲ್ಲೆ ಮಾಡಿದ್ದಾರೆ, ನಮ್ಮ ವಸ್ತುಗಳನ್ನು ಹಾಳು ಮಾಡಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿಗೆ ಅವಹೇಳನಕಾರಿಯಾಗುವಂಥ ಕೆಲವು ಆಡಿಯೋಗಳು ಈ ಹುಡುಗ ಮಾತಾಡಿದ್ದಾನೆ ಅನ್ನೋದು ಕೂಡ ಹಲವಾರು ವಿಷಯಗಳನ್ನ ನನ್ನ ಗಮನಕ್ಕೆ ತಂದಿದ್ದಾರೆ. ಆ ಕುರಿತಾಗಿ ಅವರ ಅಡ್ವೊಕೇಟ್ ಕಡೆಯಿಂದ ಏನು ಕಂಪ್ಲೇಂಟ್ ಕೊಡ್ತೀರಾ ಕೊಡಿ ಅಂತ ಹೇಳಿದ್ದೀವಿ. ಅವ್ರೇನು ಕಂಪ್ಲೇಂಟ್ ಕೊಡ್ತಾರೆ ಆ ಪ್ರಕಾರ ಕಂಪ್ಲೇಂಟನ್ನು ಪರಿಶೀಲಿಸಿ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಎರಡು ಕಡೆಯವರು ಕಂಪ್ಲೇಂಟ್ ಆಗುತ್ತೆ. ಇವಾಗ ಆ ಕಡೆಯವರು ಕೂಡ ಕಂಪ್ಲೇಂಟ್ ಕೆಲವು ವಿಷಯಗಳನ್ನು ಕೋಟ್ ಮಾಡಿಬಿಟ್ಟು ಹೇಳಿ ಡ್ರಾಫ್ಟ್ ಮಾಡ್ತಾ ಇದ್ದಾರೆ. ಅವರು ಕೂಡ ಕೊಡ್ತಾ ಇದ್ದಾರೆ. ಅಶೋಕ್ ನಗರದಲ್ಲಿ ಬೆಳಗ್ಗೆ ಮೊದಲನೇ ಇನ್ಸಿಡೆಂಟ್ ಆಗಿರೋದು. ಅದಾದಮೇಲೆ ವಿದ್ಯಾನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಆ ಹುಡುಗಿ ಮನೆ ಹತ್ರ ಗಲಾಟೆ ಆಗಿರುವಂಥದ್ದು. ಅದಾದಮೇಲೆ ಅದನ್ನು ಹೊರತಾಗಿ ಕೂಡ ಕೆಲವು ವಿಷಯಗಳನ್ನು ನಾವು ಹೇಳ್ತಾ ಇದ್ದಾರೆ. ಹಾಗಾಗಿ ಎರಡೂ ಕಡೆಯವರು ಏನು ಕಂಪ್ಲೇಂಟ್ ಕೊಡ್ತಾರೆ ಅದನ್ನು ನಾವು ಪರಿಗಣನೆ ಮಾಡಿ ಅಗತ್ಯ ಬಿದ್ದ ಕಡೆ FIR ಮಾಡಿಕೊಂಡು ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಏನೇನು ಕೊಡ್ತಾರೋ ಎಲ್ಲದನ್ನು ನಾವು ತೊಗೊತೀವಿ. ಅದಕ್ಕೆ ಎರಡೂ ಘಟನೆಗಳಲ್ಲಿ ಸಾಕಷ್ಟು ವಿಡಿಯೋ ಸಾಕ್ಷಿಗಳು, CCTV ಫುಟೇಜಸ್ಸು ಎಲ್ಲ ನಮಗೆ ಲಭ್ಯ ಆಗಿದೆ ಈಗಾಗಲೇ. ಸೊ ಏನು ಅಂಶಗಳು ಅವ್ರು ಕಂಡು ಬರುತ್ತೆ, ಇವಾಗ ಕಂಪ್ಲೇಂಟ್ ಕೊಡಬೇಕಾದ್ರೆ ಅವ್ರಿಗೆ ಏನು ಗಮನಕ್ಕೆ ಬಂದಿರುತ್ತೆ, ಹೆಂಗಿದೆ ಅಂತ ಯಾರು ಏನು ಹೇಳಿರ್ತಾರೆ ಅದ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಅಲ್ಲಿ ಏನಿತ್ತು ಏನಿಲ್ಲ ಅನ್ನೋಂಥದ್ದು ನಾವು ತನಿಖೆಯಲ್ಲಿ ಕೂಲಂಕುಷವಾಗಿ ಪರಿಶೀಲಿಸಿ ಅಗತ್ಯ ಕ್ರಮವನ್ನು ಕೈಗೊಳ್ತೀವಿ. ಓಕೆ ಸರ್.